ಸೊ ಜನ ಬೀಳ್ತಾರೆ. ನಾವು ಎಲ್ಲೋ ಮೀಟ್ ಆಗಬೇಕಿತ್ತು, ಆದರೆ ಇಲ್ಲಿ ಒಂದು ಮೀಟ್ ಆಗ್ತಿದ್ದೇವೆ ಸದ್ಯಕ್ಕೆ. ಇದು ಸಿಂಹ ಆಗುತ್ತಂತೆ, ಕುಂಬಳಕಾಯಿ ಬೀಜ ಬಾದಾಮ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನನ್ನೊಂದಿಗೆ ಇವತ್ತು ಸಂಕುಬಾಯಿ ಇದ್ದಾರೆ. ನಾವೆಲ್ಲಿ ಹೋಗುದು? ಮೂಡುಗಲ್ಲು. ಸೊ ಇವತ್ತು ಮೂಡುಗಲ್ಲಿಗೆ ಪ್ಲ್ಯಾನ್ ಮಾಡಿದ್ದೇವೆ. ಅದು ಪ್ಲ್ಯಾನ್ ಆಗಿದ್ದು ಏನು ಟೈಮ್ ಆಗಿದೆ ಪ್ಲ್ಯಾನ್ ಮಾಡ್ತಮ್ಮ? ನಿನ್ನೆ ಪ್ಲ್ಯಾನ್ ಮಾಡಿದ್ದು. ಅದು ಪ್ಲ್ಯಾನ್ ಮುಂಚೆನೇ ಇತ್ತು, ಮಾತ್ರ ಸಡನ್ ಹೋಗೋದಾಗುತ್ತೆ. ನಿನ್ನೆ ಪ್ಲ್ಯಾನ್ ಇವತ್ತು ಎಕ್ಸಿಕ್ಯೂಟ್ ಆಗುತ್ತಿರೋದು. ಸೊ ನಮ್ಮೊಂದಿಗೆ ಇನ್ನೂ ಕೆಲವು ಜನ ಬರ್ತಿದ್ದಾರೆ, ಅಂದರೆ ಮುಂದೆ ಹೋಗಿದ್ದಾರೆ. ನಾವಿವಾಗ ಸದ್ಯಕ್ಕೆ ಬ್ರಹ್ಮವರದಲ್ಲಿದ್ದೇವೆ. ನೋಡುವ, ಹೋಗುವ, ದಾರಿಯಲ್ಲಿ ಎಂಜಾಯ್ ಮಾಡುವ. ಲೆಟ್ಸ್ ಗೋ. ಸೊ ಗಾಯ್ಸ್, ಇಲ್ಲಿ ಕೇಶವನಾಥೇಶ್ವರ ದೇವಸ್ಥಾನ ಮೂಡುಗಲ್ಲು. ಸೊ ಇಲ್ಲಿ 2 ರೋಡ್ ಹೋಗಿದೆ, ಒಂದು ಕಾಂಕ್ರೀಟ್, ಇನ್ನೊಂದು ಮಣ್ಣಿನ ರೋಡ್. ಸೊ ನಾವೀಗ ಮಣ್ಣಿನ ರೋಡಲ್ಲಿ ಹೋಗಬೇಕು. ಆಗ ಹೇಳಿದಾಗೆ ಇನ್ನು ಕೆಲವರು ಜನ ಬರ್ತಿದ್ದಾರೆ ಅಂತ ಹೇಳಿದಾರಲ್ಲ, ಸೊ ಅವರೀಗ ಬರ್ತಿದ್ದಾರೆ. ಆಗ ದಾರಿಯಲ್ಲಿ ಸ್ವಲ್ಪ ಸಿಕ್ಕಿದ್ರು, ಈಗ ಹಿಂದೆ ಬರ್ತಿದ್ದಾರೆ. ಗ್ರ್ಯಾಂಡ್ ಎಂಟ್ರಿ, ನಮ್ಮದು ಗ್ರ್ಯಾಂಡ್ ಎಂಟ್ರಿಯಲ್ಲಿ ಬರ್ತಿದ್ದಾರೆ ನೋಡಿ. ಬಂತು ಈಗ Continue for 3 kilometers towards the temple. ನೋಡಿ, ನಾವು ಇಲ್ಲಿ ಬರಬೇಕಂತ ಪ್ಲ್ಯಾನ್ ಹಾಕಿ ಸಾಧಾರಣ 2 ಮಂತ್ಸ್ ಜಾಸ್ತಿ ಆಯಿತು. ಯಾವಾಗಲೂ ಮೂಡುಗಲ್ಲು ಹೋಗುವ ಅಂತ. ಅದನ್ನು ನಮ್ಮ ಫ್ರೆಂಡ್ ಒಬ್ಬರು ಸಿಗಂತ ಹೇಳ್ತಿದ್ರು, ಹೋಗುವ ಅಂತ. ಗೈಡ್ ಮಾಡಬೇಕು. ಸೊ ಜನ ಬೀಳ್ತಾರೆ. ಸೊ ಈ ಪ್ಲೇಸಿಗೆ ಬರಬೇಕಂತ ನಾ ಆಗ ಹೇಳಿದಾಗೆ ನಮ್ಮದು ಪ್ಲ್ಯಾನ್ ಮುಂಚೆ ಆಗಿತ್ತು, ಆದರೆ ಎಕ್ಸಿಕ್ಯೂಟ್ ಆಗೋದು ಇವತ್ತು. ಪ್ಲ್ಯಾನ್ ಆಗಿ ಒಂದು 2-3 ತಿಂಗಳು ಆಗ್ತಾ ಬಂತು, ಆದರೆ ಯಾರಿಗೆ ಸಹ ಸರಿಯಾಗಿ ಟೈಮ್ ಸಿಗ್ತಾ ಇರಲಿಲ್ಲ ಈಚೆ ಬರಲಿಕ್ಕೆ. ಎಲ್ಲರೂ ತುಂಬ ಬ್ಯುಸಿಯಾಗಿತ್ತು. ಸೊ ಈಗ ನಮಗೆ ಸ್ವಲ್ಪ ರಜೆ ಮಟ್ಟದಲ್ಲಿ ನಾವು ಈ ಕಡೆ ಬಂದಿದ್ದೇವೆ. ಸೊ ತುಂಬ ಖುಷಿ ಆಗ್ತದೆ. ಫೈನಲಿ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಅವರ್ ಪ್ಲ್ಯಾನ್ ಪ್ಲೇಸ್. ಇಷ್ಟು ಜನ ಇದ್ದಾರೆ ಇಲ್ಲಿ ನೋಡಿ. ನಾವು Your destination is on the right. ಆಲ್ಮೋಸ್ಟ್ ಸಾಕಣೆ ಇಲ್ಲಿ ಕೆಳಗೆ ಇರಬೇಕು. ಫೈನಲಿ ವಿ ಹ್ಯಾವ್ ರೀಚ್ಡ್ ಅವರ್ ಡೆಸ್ಟಿನೇಷನ್ ಆಫ್ಟರ್ 8 ಕಿಲೋಮೀಟರ್ ಆಂಡ್ ನಮಗೆ ಗೊತ್ತಿಲ್ಲ, ನೋಡ್ಬೇಕೀಗ. ಈಗ 8 ಕಿಲೋಮೀಟರ್ ಆಂಡ್ ಅಲ್ಲ ಪಿರೋಡ್ ಇಯರ್ ಮೈತೊಂದಿಲ್ಲ. ಸೊ ಫೈನಲಿ ವಿ ಆರ್ ಮೀಟಿಂಗ್ ವಿತ್ ದ ಗೈಸ್. ನಾವು ಎಲ್ಲೋ ಮೀಟ್ ಆಗಬೇಕಿತ್ತು, ಆದರೆ ಇಲ್ಲಿ ಒಂದು ಮೀಟ್ ಆಗ್ತಿದ್ದೇವೆ ಸದ್ಯಕ್ಕೆ. ಅಣ್ಣ, ನಮ್ಮ ಸ್ವಲ್ಪ ಮೀಟ್ ಅವರ ಎತ್ತುಂಡು. ಭಾರಿ ಸಖತ್ತಾಗಿದೆ ರೋಡ್ ಮಾತ್ರ. ಹೇಗಿದೆ ಆಫ್ ರೋಡಿಂಗ್? ನೀವು ಬೈಕಲ್ಲಿ ಬರ್ಬೇಕಿತ್ತು, ಮಿಸ್ ಮಾಡಿದ್ರಿ. ಬೈಕ್ ಬೆಳಗ್ಗೆ ನನಗೆ ಹೊರಡ್ಬೇಕಾದ್ರೆ ಬೈಕ್ ಬೇಡ ಬೆಕ್ಕೊಂದು ಅಡ್ಡ ಬಂತು ನೋಡಿ. ಓ ಶಾ, ಬೆಕ್ಕ ಅಡ್ಡ ಬಂದು ಬೇಡ ಅಂತ ಬಿಟ್ಟು. ಹಾಗೆ ಅಲ್ಲ, ನಾವು ಎಲ್ಲಿ ಮೀಟ್ ಆಗಿದ್ವಿ? ಮೀಟ್ ಆಗ್ಬೇಕಿತ್ತು ಅಲ್ಲಿ ಹೇಳಿ. ಉಡುಪಿಯಲ್ಲಿ ಮೀಟ್ ಆಗ್ಬೇಕಿತ್ತು. ಈಗ ನಾವು ಮೀಟ್ ಆಗಿದ್ದು ಲೊಕೇಶನ್ಗೆ ಬಂದು ಮೀಟ್ ಆಗಿದ್ದು ಅಷ್ಟೇ. ಸಾಕು. ಅಣ್ಣ ಫುಲ್ ಬಿಸಿ. ಓ ದೇವ ಜೋಶಿದು ಪಿರಕುಲ ಅಲ್ಲ
ಸೊ ನಾವೀಗ ಗಾಡಿ ಇಲ್ಲೇ ಪಾರ್ಕ್ ಮಾಡಬೇಕಾಗ್ತದೆ, ಇಲ್ಲಿಂದ ಗಾಡಿ ಹೋಗೋದಿಲ್ಲ. ಸೊ ಇಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು ದೇವಸ್ಥಾನಕ್ಕೆ. ಸೊ ಇದು ದಾರಿ, ನೋಡುವ, ಹೋಗುವ, ದೇವಸ್ಥಾನದ ದರ್ಶನವನ್ನು ಪಡೆಯುವ. ಗೈಸ್, ನಿಮಗೆ ಇವಾಗ ನಾವು ನಮ್ಮ ಫ್ರೆಂಡ್ಸ್ ಅವರನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೇವೆ. ಸೊ ಇವರು ಸಂಕುಬಾಯ್ ಅಂತ, ಮತ್ತು ಇವರು ಶ್ರೀಕಂಠ. ಆ್ಯಂಡ್ ಶ್ರೀಕಂಠ ಅವರು ಮುಂದಿನ ವಿಷಯಗಳನ್ನು ನಿಮಗೆ ತಿಳಿಸ್ತಾರೆ. ಓ ದೇವ, ಬನ್ನಿ ಅಣ್ಣ, ಹೇಳಿ. ಒಂದು ಇದು ನಮ್ಮ ಫಿಲ್ಮ್ ಡೈರೆಕ್ಟ್ರು ತಕ್ಷಕ್ ಅಂತ, ತಕ್ಷಕ್ ಕುಂದಾಪುರ. ಒಂದು ಹಾಯ್ ಪನ್ನಿ. ತೆಗಿಲಿಕ್ಕೆ ಬಂದ. ಇದು ಜೋಶಿತ್ ಅಂತ, ಅವ ರೇವನ್ ಪಿಂಟು. ನಮಸ್ತೆ ಗಾಯ್ಸ್. ಅಲ್ಲಿ ಅಂತ ಎಲ್ಲೊಬ್ಬ ಇದ್ದಾನೆ ಡ್ರೈವರ್, ಗಗನ್ ಶೆಟ್ಟಿ ಡ್ರೈವರ್. ತೋಡ ಇವ ಡ್ರೈವರ್, ಬನ್ನಿ ಇವ ಡ್ರೈವರ್. ಇವ ಡ್ರೈವರ್ ಅಂತೆ. ಹೌದಣ್ಣ? ಹಾರ್ಡ್ ವರ್ಕ್, ಫುಲ್ ವರ್ಕ್. ಡ್ರೈವರ್, ಕ್ಲೀನರ್, ಪಿಟ್ಟರ್, ಬೌನ್ಸರ್ಸ್ ಎಲ್ಲ ಒಟ್ಟಿಗ. ಜನ ಇದ್ದಾರೆ, ದೊಡ್ಡ ಜನ ಇಲ್ಲ, ಪ್ರೀತಿ ಇದೆ, ಕರುಣೆ ಇಲ್ಲ. ಓ, ದೇವಸ್ಥಾನ ಬಂತು, ಇಲ್ಲೇ ಬಂತು ಒಂದು ದೇವಸ್ಥಾನ. ಈಶ್ವರ ಬಂದು ತಪಸ್ಸು ಮಾಡಿರುವಂಥ ಜಾಗ. ಕಾಶಿಯಿಂದ ಕಾಶಿ ರಾಮೇಶ್ವರಕ್ಕೆ ಹೋದ್ರೆ ಗೋವೆ ಒಳಗೆ, ಈ ಗೋವೆ ಒಳಗೆ ಹೋದ್ರೆ ಕಾಶಿಗೆ ಹೋಗುತ್ತೆ. ಅದು ಮನೇಲಿ ಹೇಳಿ ಬರಪ್ಪ, ಹಂಗೆ ಬರಲ್ಲ ಅಂತ. ಇದು ಕಮಲಶಿಲೆ ಎಲ್ಲ ಇದೆ ಅಂತ, ಕಮಲಶಿಲೆಗೂ ಇಲ್ಲಿ ಹೋದ್ರು. ಕಮಲಶಿಲೆಗೂ ಆ ಕಡೆ ಹೋಗಿ ಎಂಟು ಆಗುತ್ತೆ. ನೀರು ಉದ್ಭವ ಆಗುದು, ನೀರು ಇಲ್ಲಿ ಹುಟ್ಟು ಬರೋದಿದೆ. ನೀರು ಇಲ್ಲಿ ಹುಟ್ಟು ಬರೋದು ಎನಿ ಟೈಮ್. ಇಷ್ಟೇ ನೀರು ಒಂದು 6 ದಿನಕ್ಕೆ ಬಾ. ಎರಡು 2000 ವರ್ಷ ಆಯ್ತಲ್ಲ. 2000 ವರ್ಷ ಇಲ್ಲ, ಇಲ್ಲಿ ಓಕೆ. ದೇವಸ್ಥಾನ. ಶಿವ ತಪಸ್ ಮಾಡಿದಂಥ ಇದು ಸ್ಥಾಪನೆ ಮಾಡಿದಂಥ ಈಶ್ವರಲಿಂಗ, ಅದು ಮುಟ್ಟಿ ನಮಸ್ಕಾರ ಮಾಡಿ. ಉದ್ಭವ ಲಿಂಗ ಶಿವನೇ ಸ್ಥಾಪನೆ ಮಾಡಿ. ಬಿಡ್ಬೋದಾ? ಮುಟ್ಟಿ ನೋಡಿ, ಇಲ್ಲಿ ಒಂದು ಉದ್ಭವ ಲಿಂಗ ಉಂಟಂತೆ, ಅದನ್ನು ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ಇಳಿದು ಬಿಟ್ರೆ ಕಾಣಿಸ್ತಾ ಇಲ್ಲ. ತೆಲುಪಲೇದೋಕ ಹೇಗಿತ್ತು ಟೆಂಪಲ್? ಚಂದ ಆಯ್ತು. ಚಂದ ಇತ್ತು ನಿಮಗೆ? ನೀರು ಸ್ವಲ್ಪ ಕಮ್ಮಿ ಆಯ್ತು. ದೇವರ ದರ್ಶನ ಆಯಿತು. ಈಗ ಸದ್ಯಕ್ಕೆ ನಾವು ಅನ್ನಪ್ರಸಾದವನ್ನು ಸ್ವೀಕರಿಸುವ. ಇಲ್ಲಿಗ ನೆಕ್ಸ್ಟ್ ಪಯಣ ಎಲ್ಲಿಗೆ? ನೆಕ್ಸ್ಟ್ ಪಯಣ ನಾವು ಕಮಲಶಿಲೆ ಹೋಗಬೇಕಂತ ಪ್ಲ್ಯಾನ್ ಹಾಕಿದ್ದೇವೆ. ಸೊ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಕಮಲಶಿಲೆ ದೇವಸ್ಥಾನ. ಸೊ ಇಲ್ಲಿ ಹತ್ತಿರ ಇರೋದಂತೆ. ಸೊ ಅಲ್ಲಿ ಹೋಗುವ, ಏನೆಲ್ಲ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಆಗ್ತದೆ ನೋಡುವ. ಸೊ ಲೆಟ್ಸ್ ಗೋ. ಸೊ ಗೈಸ್, ಈಗ ವಿಷಯ ಎಂತ ಗೊತ್ತುಂಟಾ, ನಮ್ಮ ಸಂಕುಬಾಯಿ ಮೊಬೈಲಲ್ಲಿ ಲಾಗ್ ಮಾಡ್ತಿದ್ದ, ಆಯಿತಾ. ಸೊ ಸಂಕುಬಾಯಿ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಇವಾಗ. ಸೊ ನಮ್ಮ ಇನ್ನೊಬ್ಬ ಫ್ರೆಂಡ್ ಆಗಿರುವ ರೇವನ್ ಅವರ ಮೊಬೈಲಲ್ಲಿ ಮಾಡ್ತಿದ್ದೇವೆ, ಆಯಿತಾ. ಸೊ ವಿಡಿಯೋದಲ್ಲಿ ಸ್ವಲ್ಪ ಆಚೆ ಈಚೆ ಆಗಿರ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಯಿತಾ. ಸೊ ನಿಮಗೆ ಈಗ ಒಂದು ಅದ್ಭುತ ತೋರಿಸ್ತೇನೆ, ಆಯಿತಾ. ಭಾರಿ ದೊಡ್ಡ ಪ್ರಾಣಿ ಸಾಕ್ತಿದ್ದಾರೆ. ಸಿಂಹ ಉಂಟು, ಸಿಂಹ, ಆಯ್ತಾ. ಇಲ್ಲಿ ನೋಡಿ ಗಾಯ್ಸ್, ನೋಡಿದ್ದು ಬಾದಾಮಿ ಮೇಲೆ ಹಾಕಿದ್ದಾರೆ. ಹಾ, ಕಚ್ಚುತ್ತದೆ, ಮೈ ಮೇಲೆ ಬರ್ತದೆ ಹಾಕಿದ್ರೆ. ನೋಡಿ, ಇದು ನಮ್ಮ ಸಿಂಹ. ಪರ್ಮಿಷನ್ ಇತ್ತಾ? ತುಂಬಾ ಹಳೇದು ಅನ್ಸುತ್ತಲ್ಲ. ಎಷ್ಟಾಗ್ಬೋದು ಅದಕ್ಕೆ? ಬಾದಾಮಿ ಮೇಲೆ ಹಾಕಿರಿ. ಬಾದಾಮಿ ಮೇಲೆ ಉಂಟು, ಅದು ಸಿಂಹ ಆಗುತ್ತಂತೆ. ಅದು ಕುಂಬಳಕಾಯಿ ಬೀಜ ಬಾದಾಮಿ ಜಾಗ್ರತೆ ಬಿಡುವಾಗ ಅವ್ರಿಗೆ ಹುಲ್ಲಾಗುದ ಕೇಳೋದಿಲ್ಲ. ₹100 ಪಕ್ಕ.
ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಸ್ಟಾಪ್ ಕಮಲಶಿಲೆ. ಅಣ್ಣ ಕಟ್ ಮಾಡ್ಬೇಕಾ ಇದಲ್ವಾ ಅಣ್ಣ ಹೋಗಾರ ಅಣ್ಣ 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 ಕಟ್ಟಣ್ಣ ಚಾ ಚಾ ಚಾ. ಇವಾಗ ಕೇಶವನಾಥೇಶ್ವರ ಟೆಂಪಲ್ ಇದು ದರ್ಶನ ಎಲ್ಲ ಮುಗಿತು. ಸೊ ಈಗ ಇನ್ನೊಂದು ಪ್ಲೇಸು, ಅದು ಶ್ರೀ ಕಮಲಶಿಲೆ ದೇವಸ್ಥಾನಕ್ಕೆ ನಾವು ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಆಫ್ ರೋಡ್ ನೊಂದಿಗೆ ಆಯಿತಾ, ಆಫ್ ರೋಡ್ ಇನ್ನೊಬ್ಬ ಸ್ಟಾರ್ಟ್ ಆಯಿತು. ಸೊ ನೋಡುವ, ಅಲ್ಲಿ ಹೋಗಿ ನಿಮಗೆ ಸಿಗ್ತೇನೆ ಆಯಿತಾ. ಮಧ್ಯಾಹ್ನದ ಊಟ ಎಲ್ಲ ಅಲ್ಲೇ ಆಗತ್ತೆ ಇವತ್ತು. ಅಲ್ಲಿದ್ದು ಅನ್ನಪ್ರಸಾದ ಚೆನ್ನಾಗಿರುತ್ತೆ, ಹೋದವರಿಗೆ ಗೊತ್ತಿರ್ಬೋದು. ಸೊ ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೇವೆ. ರೂಟ್ಸ್ ನೋಡ್ಬೋದು ಯಾವ ಥರ ಕಾಣ್ತಾ ಇದೆ ಅಂತ. ಸೊ ಗೈಸ್, ಇಲ್ಲಿ ಫುಲ್ ರಬ್ಬರ್ ತೋಟ ಉಂಟಾಯ್ತಾ, ರಬ್ಬರ್ ತೋಟ ಫುಲ್ ಉಂಟು, ರಬ್ಬರ್ ತೋಟ. ಮತ್ತು ಅಲ್ಲಿ ಕೆಳಗೆ ಒಂದು ಸ್ಟ್ರೀಮ್ ಉಂಟು, ಸ್ಟ್ರೀಮ್ ಹೋಗಿದೆ, ಅದು ಮುಂದೆ ಪಾಸ್ ಇದೆ, ಮುಂದೆ ಸಿಗ್ತದೆ ನೋಡುವ. ಮೂಡುಗಲ್ಲಿನಿಂದ ಕಮಲಶಿಲೆಗೆ ಕೇವಲ 12 ಕಿಲೋಮೀಟರ್ ಮಾತ್ರ ಅಂತರ. ಸೊ ನಾವೀಗ ಅಲ್ಲಿ ಹೋಗ್ತಿದ್ದೇವೆ. ತುಂಬ ಒಳ್ಳೆ ಪ್ಲೇಸ್ ಅಲ್ಲ, ತುಂಬ ಕಾಡು ಪ್ರದೇಶ. ಸೊ ಗೈಸ್, ನಾ ಆಗ ಹೇಳಿದಲ್ಲ ಸ್ಟ್ರೀಮ್, ಸೊ ಅದೇ ಸ್ಟ್ರೀಮ್. ಅಲ್ಲಿ ಡ್ಯಾಮ್ ನೋಡ್ಬೋದು ಅಲ್ಲಿ, ಸೂಪರ್. ಸೊ ಗೈಸ್, ಫೈನಲಿ ವಿ ಹ್ಯಾವ್ ರೀಚ್ಡ್ ಕಮಲಶಿಲೆ ದೇವಸ್ಥಾನ. ಸೊ ದೇವಸ್ಥಾನಕ್ಕೆ ನಾನು ತುಂಬ ಸತಿ ಬಂದಿದ್ದೇನೆ, ಆದರೆ ಗುಹೆಗೆ ಒಮ್ಮೆ ಸಹ ಹೋಗಲಿಲ್ಲ ಆಯಿತಾ. ಗುಹೆಗೆ ಇವತ್ತು ನೋಡುವ, ಆದರೆ ಇವತ್ತು ಗುಹೆಗೆ ಹೋಗುವ. ಇಲ್ಲಿ ಹೊಳೆ ಉಂಟಾಯ್ತಾ, ಈ ಹೊಳೆ ಮಳೆಗಾಲದಲ್ಲಿ ಪುರಾತನ ಹೊಳೆ. ಇದು ತುಂಬ ಪುರಾತನವಾದ ಹೊಳೆ. ಈ ಹೊಳೆ ನೀರುಂಟಲ್ಲ, ಮಳೆಗಾಲದಲ್ಲಿ ಫುಲ್ ತುಂಬುತ್ತದೆ ಆಯ್ತಾ, ತುಂಬಿ ದೇವಸ್ಥಾನದ ಒಳಗೆ ಹೋಗ್ತದೆ. ದೇವಸ್ಥಾನದ ಒಳಗೆ ಹೋಗಿ ಎನಕೊಂಡ ತಪ್ಪಿಸಿ ಇಲ್ಲಿ ಬಂದಿತ್ತು. ನಾವು ಸಣ್ಣವ್ರು ಇರ್ಬೇಕಾದ್ರೆ ಇಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಇಲ್ಲಿ ಬಂದಿತ್ತು. ನಾವು ಯಾವುದೋ ಕೆರೆ ಹಾವು ಅಂತ ಅನ್ಕೊಂಡು ಮತ್ತೆ ನೋಡ್ಬೇಕು ಅನಕೊಂಡ, ಮತ್ತೆ ವಾಪಸ್ ಕಳಿಸಿತ್ತು. ಹೇಳ್ತಾರಣ. ಅದೇ ನಾ ಹೇಳಿದಾಗೆ ಈ ಹೊಳೆ ತುಂಬಿ ದೇವಸ್ಥಾನದ ಒಳಗೆ ಹೋಗಿ ದೇವರ ಮೂರ್ತಿಯನ್ನು, ಅಂದರೆ ದೇವರ ಮೂರ್ತಿಯ ಕಾಲಡಿಗೆ ಹೋಗಿ ಅರ್ಪಣೆ ಆಗ್ತದೆ ಅಂತ ಹೇಳ್ಬೋದು. ಸೊ ಅದು ತುಂಬ ಓಲ್ಡ್ ಸ್ಟೋರಿ. ದೇವರ ದರ್ಶನ ಎಲ್ಲ ಮುಗೀತು. ಇವಾಗ ಊಟ ಸಹ ಆಯಿತು, ತುಂಬ ಒಳ್ಳೆ ಪ್ರಸಾದ. ಮತ್ತು ಈಗ ನಾವು ಗುಹೆ ಕಡೆ ಹೋಗುವ. ಗುಹೆ ಕಡೆ ದೇವನ ಗುಹೆ ಗೊತ್ತಾಯ್ತಾ ವಲ್ಲ ಪುಣ್ಣ ತಿರ್ಗಂಡ ಅಣ್ಣ ಬ್ರೋ. ಒಣಸಂಜೆ ಎತ್ತಂಡು ಒಣಸ್ವಾದ ಸೂಪರ್ ಇದೆ. ಬಲೆ ಹೊರ ಇದು ಮುಲ್ತಾ ಟೇಸ್ಟ್ ಮಾಡ್ತೇವೆ. ಸೊ ಇವಾಗ ನಮ್ಮದು ಸಂಕುಬಾಯಿದು ಮೊಬೈಲ್ ಚಾರ್ಜ್ ಆಗಿದೆ. ಸೊ ಇನ್ನು ಲಾಗ್ ಅದರಲ್ಲಿ ಕಂಟಿನ್ಯೂ ಮಾಡ್ತಾಯಿತ್ತಾ. ಸೊ ಇದಕ್ಕೆ ರೇವನಿಗೆ ಒಂದು ಥ್ಯಾಂಕ್ಸ್ ಆಯಿತಾ. ಸೊ ನಮ್ಮ ಆತ್ಮದ ಬಾಂಧವ ಅಂತ ಹೇಳ್ಬೋದು ನಮ್ಮ ಲಾಗಿಗೆ. ಸೊ ರೇವನ್, ಥ್ಯಾಂಕ್ಸ್ ಟು ಯು ಆ್ಯಂಡ್ we will continue the vlog in Sankubai's mobile. Yeah.